ರಾಜ್ಯಸಭೆಯಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆಯೇ 1971ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಹುತಾತ್ಮರಾದ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಸಭಾಪತಿ ಸಿಪಿ ರಾಧಾಕೃಷ್ಣನ್ 54ನೇ ವಿಜಯ ದಿವಸವನ್ನು ಇಂದು ಆಚರಿಸಲಾಗುತ್ತಿದ್ದು, ಭಾರತದ ಸಶಸ್ತ್ರ ಪಡೆ ಯೋಧರ ಸ್ಥೈರ್ಯ ಮತ್ತು ಬದ್ಧತೆಯಿಂದ ದೇಶಕ್ಕೆ ಐತಿಹಾಸಿಕ ಗೆಲುವು ದೊರೆತಿತ್ತು. ಈ ಯುದ್ಧದ ಪರಿಣಾಮವಾಗಿ ಸ್ವತಂತ್ರ ಬಾಂಗ್ಲಾದೇಶ ಜನಿಸಿತ್ತು. 13 ದಿನಗಳ ಕಾಲ ನಡೆದ ಯುದ್ಧವು ಭಾರತದ ಸೇನೆ, ವಾಯುಪಡೆ ಮತ್ತು ನೌಕಾಪಡೆಯ ಕಾರ್ಯತಂತ್ರಕ್ಕೆ ಸಾಕ್ಷಿಯಾಗಿತ್ತು ಎಂದು ಸ್ಮರಿಸಿದರು. Members of the House join the fellow countrymen in paying homage to the brave hearts who made supreme sacrifice in the service of the nation. May the legacy of their courage and valor guide us today in our collective resolve to safeguard the sovereignty and the integrity of Bharat. ಬಳಿಕ ಪ್ರಶ್ನೋತ್ತರ ಅವಧಿಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಪಡಿತರ ಫಲಾನುಭವಿಗಳ ನಿಖರತೆಯನ್ನು ಸುಧಾರಿಸಲು ಕ್ರಮ ಕೈಗೊಂಡಿದ್ದು, ನ್ಯಾಯಬೆಲೆ ಅಂಗಡಿಗಳನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲಾಗಿದೆ. 99% ಆಧಾರ್ ಜೋಡಣೆ ಕಾರ್ಯ ಪೂರ್ಣಗೊಂಡಿದ್ದು, ಪಡಿತರ ಚೀಟಿಗಳನ್ನು 99% ಡಿಜಿಟಲ್ ವ್ಯವಸ್ಥೆಗೆ ಸೇರ್ಪಡೆಗೊಳಿಸಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಪಡಿತರ ಚೀಟಿಗಳಿಗೆ ಸಂಬಂಧಿಸಿದ ದತ್ತಾಂಶವನ್ನು ರಾಜ್ಯಗಳಿಗೆ ಒದಗಿಸುತ್ತದೆ. ಅರ್ಹರನ್ನು ಸೇರ್ಪಡೆ ಮಾಡಿಕೊಳ್ಳುವುದು ಹಾಗೂ ಅನರ್ಹರನ್ನು ಕೈಬಿಡುವುದು ರಾಜ್ಯಗಳ ನಿರ್ಧಾರವಾಗಿದ್ದು, ಇದುವರೆಗೆ ಸುಮಾರು 2 ಕೋಟಿ ಜನರನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಹೇಳಿದರು. 98.9% Aadhaar authentication. Almost these issues have been brought out and it is being given to the state government. Because of that, more than nearly about 2 crore states have deleted. So if the state wants to clean the system, they can clean it. It is up to the state government, including Kerala. There are issues regarding this.